ಹಾ, ಅವನ ಪರಿನ ಸ್ವತಂತ್ರ ಮಾಡಿದಾನೆ. ಅದೇ ಪರಿ ಕೆರೆನ ತುಂಬಿರೋದು. ಈಗ ಕಾಡಿನ ಎಲ್ಲ ಪ್ರಾಣಿಗಳು ಖುಷಿಯಾಗಿವೆ. ಏನು ಆ ಜಿಂಕೆ ಹೀಗೆ ಮಾಡ್ತಾ? ಮಗನೇ, ನಾನು ಬರ್ತಾ ಇದ್ದೀನಿ. ಮೂನ್ಲ್ಯಾಂಡ್ ಕಾಡಲ್ಲಿ ಆ ದಿನ ಬೆಳಗ್ಗೆ ತುಂಬಾನೇ ಸುಂದರವಾಗಿತ್ತು. ಎಲ್ಲಾ ಜಂತುಗಳು ಆ ನದಿ ಹತ್ರ ನೀರ್ ಕುಡಿಯೋಕೆ ಅಂತ ಬಂದಿರುತ್ತವೆ. ಓ, ಎಷ್ಟು ಒಳ್ಳೆ ನೀರಿದೆ ನಮ್ಮ ಕಾಡಿನ ಆ ಕೆರೆಯಲ್ಲಿ. ನಿಜವಾಗ್ಲು ಆ ಪರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಅವಳೇ ಅಲ್ವಾ ನಮ್ಮ ಕೆರೆನ ನೀರು ತುಂಬಿಸಿದ್ದು. ಹೇ, ಹೌದು, ನಿಜವಾಗ್ಲೂ ನಾವು ಅವಳ ಸಹಾಯನ ಮರೆಯಂಗಿಲ್ಲ. ಆಗ ಕಾಲು ಪಕ್ಷಿ ಅಲ್ಲಿಗೆ ಬಂದು ಎಲ್ಲಾರು ಜೀವಂತವಾಗಿರೋದನ್ನ ನೋಡಿ ಶಾಕ್ ಆಗತ್ತೆ. ಅರೆ, ಈ ಕೆರೆ ಹೇಗೆ ನೀರು ತುಂಬ್ತು? 2 ತಿಂಗಳು ಮುಂಚೆ ನಾನು ನೀರಿಲ್ಲ ಅಂತೇಳಿ ತಾನೇ ಬಿಟ್ಟೋಗಿದ್ದಿಲ್ಲಿಂದ. ಮತ್ತೆ ಇದು ಹೇಗೆ ಸಾಧ್ಯ? ನೀನಂತೂ ಓಡೋದೇ ಅಲ್ವಾ? ಸ್ವಲ್ಪ ಸಮಸ್ಯೆ ಬಂದರೂ ಓಡೋಗ್ತೀಯಾ? ಹಾಗೆಲ್ಲ ಹೇಳ್ಬೇಡ. ಹೇಳಂಗೆ ಏನಾಯ್ತು ಅಂತ. ಹಾ, ಗೊತ್ತಾಯ್ತಾ? 2 ತಿಂಗಳು ಮುಂಚೆ ನಾವು ತಲೆ ಬಿಸಿಯಾಗಿರೋವಾಗ ನನಗೊಂದು ಬಾಟ್ಲಿ ಸಿಕ್ತು. ಒಂದು ಪರಿಯನ್ನು ಅದರಿಂದ ಬಿಡಿಸಿದ್ದೆ ನಾನು. ಅವಳೇ ಅಲ್ವಾ ನಮ್ಮ ನೀರನ್ನ ತುಂಬಿಸಿದ್ದಿಲ್ಲಿ. ಏನು ಹೇಳ್ದೆ? ಒಂದು ಪರಿನ? ಹಾ ಹಾ ಹೌದು. ಏನಾಯ್ತು? ಏನಿಲ್ಲ ಏನಿಲ್ಲ. ಹಂಗಂತೇಳಿ ಆ ಕಾಗೆ ಅಲ್ಲಿಂದ ಹೋಗ್ಬಿಡುತ್ತೆ. ಆಮೇಲೆ ಅದು ಒಂದು ಗುಡಿಸಲ ಬಳಿ ಹೋಗುತ್ತೆ. ಅಲ್ಲಿ ಅದೇ ಬೇಟೆಗಾರ ಇರ್ತಾನೆ. ಅರೆ ಕಾಲು, ಏನೋ ಏಟ್ ಬಂದೆ? ಮಾಂಟಾ, ನಿನ್ನ ಹತ್ರ ಒಂದು ಪರಿ ಇತ್ತಲ್ಲ, ಅದೆಲ್ಲಿದೆ? ಅವಳು ನನ್ನ ಆಸೆನ ಈಡೇರಿಸ್ತಿರ್ಲಿಲ್ಲ. ಅದಕ್ಕೆ ಅವಳ ನನ್ನ ಬಾಟ್ಲಲ್ಲಿ ಹಾಕಿ ಕಾಡಲ್ಲಿ ಹೂತು ಬಿಟ್ಟೆ. ಅವಳನ್ನ ನಾನು ಅಲ್ಲಿಂದ ತೆಗೆದ್ರೆ ಈಗ ಅವಳು ನಾನು ಹೇಳಿದ್ದನ್ನ ಕೇಳ್ತಾಳೆ. ಹಾಗೆ ಏನೂ ಆಗಲ್ಲ. ನೀನು ಅಲ್ಲೇ ಹೂತಾಗಿದ್ಯಲ್ಲ, ಚೋಟು ಜಿಂಕೆ ಅದನ್ನ ಹೊರಗೆ ತೆದ್ದಿದೆ. ಏನ್ ಹೇಳ್ತಾ ಇದ್ಯಾ? ಹಾ, ಅವನ ಪರಿನ ಸ್ವತಂತ್ರ ಮಾಡಿದಾನೆ. ಅದೇ ಪರಿ ಕೆರೆನ ತುಂಬಿರೋದು. ಈಗ ಕಾಡಿನ ಎಲ್ಲ ಪ್ರಾಣಿಗಳು ಖುಷಿಯಾಗಿವೆ. ಏನು ಆ ಜಿಂಕೆ ಹೀಗೆ ಮಾಡ್ತಾ? ಮಗನೇ, ನಾನು ಬರ್ತಾ ಇದ್ದೀನಿ. ಬೇಟೆಗಾರ ತುಂಬಾ ಕೋಪದಿಂದ ಇರ್ತಾನೆ. ತಕ್ಷಣ ಆಗ್ಲೇ ಕಾಡೊಳಗಡೆ ಹೋಗ್ತಾನೆ. ಆಗ ಜಿಂಕೆ ಅದರ ಸ್ನೇಹಿತರ ಜೊತೆ ಅದು ಆಟಾಡ್ತಾ ಇರುತ್ತೆ. ಶಿಕಾರಿ ಅಲ್ಲೇ ಇರುವ ಒಂದು ಮರದ ಮೇಲೆ ಕುತ್ಕೊಂಡು ಎಲ್ಲಾರನ್ನೂ ನೋಡ್ತಾ ಇರ್ತಾನೆ. ನಡಿ ಚೋಟು, ನೀವು ತಪ್ಪಿಸ್ಕೊಳ್ಳಿ, ನಾನು ನಿಮ್ಮನ್ನ ಹುಡುಕ್ತೀನಿ. ಹಂಗಂತ ಹೇಳಿ ಆನೆ ಕಣ್ಣನ್ನು ಮುಚ್ಕೊಳ್ಳುತ್ತೆ ಮತ್ತೆ ಕೌಂಟ್ ಮಾಡಕ್ ಶುರು ಮಾಡತ್ತೆ. ಚೋಟು ಜಿಂಕೆ ದುರ್ಭಾಗ್ಯದಿಂದ ಆ ಬೇಟೆಗಾರ ಕೂತಿರುವ ಅದೇ ಮರದ ಕೆಳಗಡೆ ಹೋಗಿ ಬಚ್ಚಿಟ್ಕೊಳ್ಳುತ್ತೆ. ಹಾ, ಬಂತು ನನ್ ಬೇಟೆ. ಅವನು ತಕ್ಷಣ ದೊಡ್ಡ ಬಲೆಯನ್ನು ತೆಗೆದು ಅದರ ಮೇಲೆ ಹಾಕ್ತಾನೆ. ಆ ಜಿಂಕೆನೂ ಸಿಕ್ಕಾಕೊಳ್ಳುತ್ತೆ. ಅರೆ, ಈ ಬಲೆ ಎಲ್ಲಿಂದ ಬಂತು? ಚೋಟು, ಅವರಿಬ್ರು ಅದ್ರ ಕಡೆ ಓಡ್ತಾರೆ. ಆದ್ರೆ ತಕ್ಷಣ ಬೇಟೆಗಾರ ಕೈಯಲ್ಲಿರುವ ಬಂದೂಕಿಂದ ಅದನ್ನ ಗುರಿ ಇಡ್ತಾನೆ. ಯಾರಾದ್ರೂ ನನ್ನ ಹತ್ರ ಬಂದ್ರೆ ತಲೆ ಹೋಲ್ಡ್ ಮಾಡಾಕ್ತೀನಿ. ಆನೆ ಅವನನ್ನ ಗುದ್ದಕ್ಕೆ ಹೋಗ್ತಾ ಇತ್ತು. ಆದ್ರೆ ಈಗ ಜಿಂಕೆಯ ಪ್ರಾಣ ಸಿಕ್ಕಾಕೊಂಡಿದೆ. ಅದರಿಂದ ಅದು ಬೇಜಾರಾಗತ್ತೆ. ಸ್ವಲ್ಪತ್ತಾದ್ಮೇಲೆ ಬೇಟೆಗಾರ ಜಿಂಕೆನ ಕರ್ಕೊಂಡು ಹೋಗಿ ಆ ನದಿಯ ಬಳಿ ಕೂರಿಸ್ತಾನೆ. ಆದ್ರೆ ಈಗ ಕೂಡ ಆ ಬಂದೂಕಿಂದ ಗುರಿ ಇಟ್ಟಿರೋದ್ ಮಾತ್ರ ಬಿಟ್ಟಿಲ್ಲ. ಈ ಕೆರೆಯಿಂದ ಯಾರಾದ್ರೂ ನೀರ್ ಕುಡಿದ್ರೆ ನಾನ್ ಇವನ್ನ ತಲೆ ಹೊಡೆದಾಕ್ತೀನಿ. ಅದನ್ ಕೇಳಿಸ್ಕೊಂಡು ಆ ಜಂತುಗಳಿಗೆಲ್ಲರಿಗೂ ತುಂಬಾ ಕೋಪ ಬರುತ್ತೆ. ಆದ್ರೆ ಯಾರು ಏನು ಮಾತಾಡಲ್ಲ. ಸ್ವಲ್ಪವಾಗಿ ತುಂಬಾ ದಾಹವಾಗಿರುವ ಎಲ್ಲಾ ಜಂತುಗಳು ಅಲ್ಲಿ ಬಂದು ಸೇರ್ತವೆ. ನಮಗ್ ತುಂಬಾ ದಾಹ ಆಗ್ತಿದೆ, ಆದ್ರೆ ನಾವು ನೀರು ಕುಡಿಯಲ್ಲ. ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ನನಗೋಸ್ಕರ ಇಡೀ ಕಾಡು ಸಾಯೋದು ನನಗಿಷ್ಟ ಇಲ್ಲ. ನೀವೆಲ್ಲ ನೀರು ಕುಡೀರಿ. ಹಾ, ಇವ್ ನನಗೆ ಹೊಡೆದ್ರೂ ಕೂಡ ನನಗೆ ಏನು ಬೇಜಾರಿಲ್ಲ. ಇಲ್ಲ ಕಣೋ, ನೀನು ಆ ದಿನ ಆ ಕೆಲಸ ಮಾಡಿಲ್ಲ ಅಂದ್ರೆ ನಾವೆಲ್ಲ ಸತ್ತೋಗ್ತಾ ಇದ್ವಿ ಕಣೋ. ನೀನು ನಮ್ ಪ್ರಾಣ ಕಾಪಾಡಿದ್ಯಾ. ನಿನ್ನ ಪ್ರಾಣ ಹೋಗೋ ಹಾಗೆ ನಾವೇನ್ ಮಾಡೋದು? ಏ ದುಷ್ಟ, ನಾನು ನಿನಗೆ ಏನು ಮಾಡಿದ್ದೀನಿ ಅಂತ? ನನ್ನನ್ನು ಹೊಡೆಯೋದು ಇಲ್ಲ, ಬಿಡೋದು ಇಲ್ಲ. ಎಷ್ಟು ದಿನಗಳ ತನಕ ಹೀಗಿಡ್ತೀಯ ನೀನು? ಆ ಪರಿಯನ್ನ ಕೂಡಾಕಿದ್ದು ನಾನೇನೆ. ನೀನದನ್ನ ತೆಗ್ದೆ ಮತ್ತೆ ಬಿಡಿಸ್ದೆ. ಹಾ, ನೀನು ನಿನ್ನ ಕಣ್ಣಾರೆ ನಿನ್ನ ಫ್ರೆಂಡ್ಸ್ ಸಾಯೋದು ನೋಡ್ತೀಯ, ಮತ್ತೆ ನೀನು ಕೂಡ ನೀರಿಲ್ದೇನೆ ಸತ್ತೋಗ್ತೀಯ. ಚೋಟು ಜಿಂಕೆ ಪಾಪ ನಿರಾಶೆ ಆಗುತ್ತೆ. ಆಮೇಲೆ ಜಂತುಗಳೆಲ್ಲ ಒಂದೇ ಸಲ ಹೇಳ್ತಾರೆ,
ನೀಲಿ ದೇವತೆ ನೀನು ಎಲ್ಲಿದೀಯಾ? ಚೋಟು ಜಿಂಕೆಯನ್ನು ಬಂದು ಕಾಪಾಡು. ಎಷ್ಟೇ ಬೊಬ್ಬೆ ಹೊಡೆದ್ರು ಅವಳು ಬರಲ್ಲ, ಗೊತ್ತಾಯ್ತಾ? ಅವಳು ಬರಲ್ಲ. ಆಗ ಎಲ್ಲಾರ್ಗೂ ಒಂದು ಶಬ್ದ ಕೇಳ್ಸತ್ತೆ. ಏ ಬೇಟೆಗಾರ, ನಾನ್ ಇಲ್ಲಿದ್ದೀನಿ. ಯಾರನ್ನ ಇಟ್ಕೊಂಡು ಕೂತ್ಕೊಂಡಿದ್ಯಾ? ಇದು ಯಾರ ವಾಯ್ಸು? ಆಗ ಎಲ್ಲರೂ ನೋಡ್ತಾರೆ, ಇನ್ನೊಂದು ಚೋಟು ಜಿಂಕೆ ಅವ್ರ ಮುಂದೆ ನಡ್ಕೊಂಡ್ ಬರ್ತಾ ಇರುತ್ತೆ. ಅರೆ, ಎರಡೆರಡು ಚೋಟು ಜಿಂಕೆ ಹೇಗಾಯ್ತು? ಎರಡಲ್ಲ, ಒಂದೇನೆ. ನಾನೇನೆ. ಹೌದಾ? ಹಾಗಾದ್ರೆ ಸರಿ, ನಾನ್ ನಿನ್ನನ್ನೇ ಹಿಡಿತೀನಿ. ಚೋಟು ಜಿಂಕೆಯನ್ನು ಆ ಬೇಟೆಗಾರ ಬಿಟ್ಬಿಟ್ಟು ಇನ್ನೊಂದು ಚೋಟು ಜಿಂಕೆಯ ಮೇಲೆ ಹೋಗಿ ಅವನ ಬಂದೂಕಿಂದ ಗುರಿ ಇಡ್ತಾನೆ. ಯಾರಾದ್ರೂ ನೀರ್ ಕುಡಿದ್ರೆ ಇವನನ್ ಕೊಂದಾಕ್ತೀನಿ. ಎಷ್ಟು ಹುಚ್ಚು ಬೇಟೆಗಾರ, ಇನ್ನು ನನ್ನನ್ನು ಕಂಡಿಡಿಲಿಕ್ಕಾಗ್ಲಿಲ್ಲ ಇವನಿಗೆ. ಆಗ ಅಲ್ಲಿಗೆ ಇನ್ನೊಂದು ಚೋಟು ಜಿಂಕೆ ಬರುತ್ತೆ. ಅದನ್ನ ನೋಡಿ ಎಲ್ಲರೂ ಇನ್ನೂ ಶಾಕ್ ಆಗ್ಬಿಡ್ತಾರೆ. ಹಾ, ಎಷ್ಟು ಎಷ್ಟು ಜಿಂಕೆ! ಅಯ್ಯಪ್ಪ, ನನಗೂ ಚಿಡಿತಿದೆ. ಚೋಟು ಜಿಂಕೆ ಎಷ್ಟಿದೆ ಇಲ್ಲಿ? ಅವನು ಕಿರ್ಚ್ತಾ ಇರೋದನ್ನ ನೋಡಿ ಎಲ್ಲಾ ಜಂತುಗಳು ನಗಕ್ಕೆ ಶುರು ಮಾಡ್ತವೆ. ಆಮೇಲೆ ತಡ ಮಾಡದೆ ಆ ನದಿಯಲ್ಲಿ ಹೋಗಿ ಎಲ್ಲರೂ ನೀರ್ ಕುಡಿತಾರೆ. ನೀನಿದ್ ಸರಿ ಮಾಡಿಲ್ಲ. ಚೋಟು ಜಿಂಕೆ ಮೂರಿದ್ರೆ ಮೂರನ್ನು ಹೊಡೆದಾಕ್ತೀನಿ ನಾನು. ಹಂಗಂತ ಹೇಳಿ ಅವನು ಶೂಟ್ ಮಾಡಕ್ ಹೋದ. ಆ ತಕ್ಷಣ ಆ ಬಂದೂಕ್ ಅವನ ಕೈಯಿಂದ ಹಂಗೆ ಗಾಳಿಯಲ್ಲಿ ಹಾರಕ್ ಶುರು ಆಗತ್ತೆ. ಏನಾಗ್ತಾ ಇದೆ ಇದು? ಆಗ ನೀಲಿ ದೇವತೆ ಅವ್ರ ಮುಂದೆ ಬರ್ತಾಳೆ. ಎಲ್ಲರೂ ಅವಳನ್ನ ನೋಡಿ ತುಂಬಾ ಸಂತೋಷ ಪಡ್ತಾರೆ. ದುಷ್ಟ ಬೇಟೆಗಾರ, ನೀನು ಹಿಡ್ದಿದ್ದೆ ಅಲ್ವಾ ಅದೇ ನಿಜವಾದ ಆ ಚೋಟು ಜಿಂಕೆ. ಆಮೇಲೆ ಬಂದಿದ್ದಲ್ಲ ನಾನು ಮಾಡಿದ ಮಾಯೆ ಮಾತ್ರ. ಆಮೇಲೆ ಮಿಕ್ಕಿರುವ ಜಿಂಕೆಗಳು ಮಾಯ ಆಗ್ತವೆ. ಅದನ್ನ ನೋಡಿ ಅವನು ಕೋಪದಿಂದ ಅವನ ತಲೆಯನ್ನು ಕೆರ್ಕೊಂಡು ಕಿರ್ಚಕ್ ಶುರು ಮಾಡ್ತಾನೆ. ನನ್ನನ್ನೇ ಗೂಬೆ ಮಾಡ್ತೀಯಾ? ಹಾ, ಏನಂದೆ? ನಿನ್ನೆ ಗೂಬೆ ಮಾಡಿದ್ನ? ಹಾ, ಆ ಐಡಿಯಾ ಅಂತೂ ಚೆನ್ನಾಗಿದೆ. ಹಂಗಂತೇಳಿ ತಕ್ಷಣ ಅವಳು ಮಾಯೆ ಮಾಡಿ ಬೇಟೆಗಾರನ್ನ ಗೂಬೆಯನ್ನಾಗಿ ಮಾಡ್ತಾಳೆ. ಅಯ್ಯೋ ದೇವ್ರೆ, ನಾನಂತೂ ಗೂಬೆ ಆಗೋಗ್ನಲ್ಲ. ನೀನು ಈ ಜಂತುಗಳಿಗೆ ತುಂಬಾ ಕಷ್ಟ ಕೊಟ್ಟಿದೀಯ. ಈಗ ನೀನು ಈ ಜಂತುಗಳ ಜೀವನವನ್ನು ಜೀವಿಸಿ ನೋಡು, ಎಷ್ಟು ಕಷ್ಟ ಅಂತ ಗೊತ್ತಾಗತ್ತೆ. ಇಲ್ಲ ಇಲ್ಲ, ಸರಿಯಾಗಿ ಬರ್ತೀನಿ ನಾನು. ಮತ್ತೆ ಹಿಂದೆ ಬರ್ತೀನಿ. ಹಂಗಂತೇಳಿ ಅವನು ಅಲ್ಲಿಂದ ಹಾರಿ ಹೋಗ್ಬಿಡ್ತಾನೆ. ಧನ್ಯವಾದ ಪರಿ. ನೀನಿವತ್ತು ಟೈಮಿಗೆ ಬಂದಿಲ್ಲ ಅಂದ್ರೆ ನಾನು ಸತ್ತೋಗ್ತಾ ಇದ್ದೆ. ನಿಮಗೆ ಯಾವಾಗ ಏನ್ ಸಮಸ್ಯೆ ಬಂದ್ರು ನೀವು ನನ್ನನ್ನ ನೆನಪಿಸಿಕೊಳ್ಳಿ. ನಾನೀಗ ಹೋಗ್ಬರ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್ ಚೋಟು ಜಿಂಕೆ. ಹಂಗಂತ ಹೇಳಿ ಅವಳು ಗಾಳಿಯಲ್ಲಿ ಹಾರ್ಕೊಂಡ್ ಹೋಗ್ಬಿಡ್ತಾಳೆ. ಮತ್ತೆ ಎಲ್ಲರೂ ತುಂಬಾನೇ ಸಂತೋಷ ಪಡ್ತಾರೆ.